ಪ್ರಾತಸ್ಮರಣೀಯ ಸದ್ಗುರುಗಳ ಪಾವನ ಚರಣಾರವಿಂದಗಳನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಿದ್ಧ ಕುಲ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರ ಮಠದ ಮಹಾಮಣಿ ಹಾಳಾಗಬಾರದೆಂದು ಕರ್ತನಿಂದ ಅಟ್ಟಿಸಿಕೊಂಡು ಬಂದ ಭಕ್ತಿ ಬಾಂಡಾಳಿ ಜಗನನ್ನ ಬಸವಣ್ಣನವರ ಕ್ಷೇತ್ರಾಧಿಷ್ಠಾತೃ ದೇವತೆ ಕೋಟಿ ಕೋಟಿ ಕಂದರ್ಪ ದರ್ಪಹರ ಶಂಭು ಪರಶಿವ ದೇವರ ದೇವ ಮಹಾದೇವ ಶಿವರಾಯರ ದಿವ್ಯ ಸನ್ನಿಧಾನಕ್ಕೂ ದೀರ್ಘದಂಡವತ್ ನಾಮಗಳನ್ನು ಸಮರ್ಪಿಸಿ ಪುಣ್ಯಮಯವಾಗಲ್ಪಟ್ಟಂತಹ ಚರಿತೆಯನ್ನು ರಚಿಸಿರುವ ಶಿವದಾಸನ ಚರಣಾರವಿಂದಗಳಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದುದ್ದಕ್ಕೂ ಸಂಗೀತ ಸುಧೆಯನ್ನು ಹರಿಸ್ತಕ್ಕಂಥ ಗಂಧರ್ವಾಂಶ ಸಂಭೂತರು ಗಾನ ವಿಶಾರದರು ತಬಲಾ ಮಾಂತ್ರಿಕರು ಆಗಿರತಕ್ಕಂಥ ತ್ರಿಮೂರ್ತಿಗಳಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಭಾ ಸಂಚಾಲಕರಿಗೂ ಈ ಮಹಾದೇವ ಟ್ರಸ್ಟ್ ಕಮಿಟಿಯ ಸಮಸ್ತ ಪದಾಧಿಕಾರಿಗಳಿಗೂ ಶಿವರಾಯನ ಅರ್ಚಕರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ದಿವಸ ನಮ್ಮ ಸಂಗಮೇಶ್ ಗೊಳಸಂಗಿ ಅವೆಲ್ಲ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಬಿಡೋದ ಇವತ್ತಿನ ನಾಮಕರಣ ಒಂದು ತಿಂಗಳ ತನಕನೂ ವಿಡಿಯೋ ಮಾಡಿ ಈ ಕಾರ್ಯಕ್ರಮದ ವಿಡಿಯೋ ದಿಗಂತಗಳಲ್ಲಿ ಮುಳವಾಡದ ಶಿವರಾಯನ ಸನ್ನಿಧಾನದೊಳಗೆ ನೀವೆಲ್ಲರೂ ಪುರಾಣ ಕೇಳಕ್ಕೆ ಬಂದರಿ ಅನ್ನೋದು ದಾಖಲಾಕೈತಿ. ಬಹಳಷ್ಟು ಜನ ನೋಡ್ತಾರೆ ಅದನ್ನ. ಅಂಥ ಕಾರ್ಯವನ್ನು ಮಾಡಿರ್ತಕ್ಕಂಥ ಸಂಗಮೇಶ್ ಗೊಳಸಂಗಿಯವರಿಗೂ ಶರಣಾರ್ಥಿಗಳನ್ನು ಹೇಳ್ತಾ, ನೀವು ನಿಮ್ಮ ಮೋದಿ ಬರ್ತಾವನ್ನ ಚಪ್ಪಲಿಗೆ ಕೊಡಿದ್ರೆ ಸಮಾವೇಶಗೊಂಡ ಶರಣರೇ ಹಾಗೂ ಶರಣಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾರೂಪ ಕಾರ್ಯದಲ್ಲಿ ಭಾಗಿದಾರರಾಗೋಣ. ಬಿದರಕೋಟೆ ಜಿಲ್ಲೆಯ ಚಳಕಾಪುರ ಅಂತಕ್ಕಂತಹ ಒಂದು ಚಿಕ್ಕ ಹಳ್ಳಿ, ಒಣಬೇಸಾಯದ ಕರಿ ಎರಿಮಣ್ಣಿನ ಫಲವತ್ತಾದ ಪ್ರದೇಶ. ಗ್ರಾಮದವರೆಲ್ಲ ನಡೆದುಕೊಳ್ಳತಕ್ಕಂತಹ
ಬಹುದೊಡ್ಡ ದೈವ, ಮುಖ್ಯ ಪ್ರಾಣ ಆಂಜನೇಯ ಸಂಪದ್ಭರಿತವಾದ ನಾಡದು. ಆ ಊರೊಳಗೆ ಪುಣ್ಯ ದಂಪತಿಗಳು ಗುರುಶಾಂತಪ್ಪ, ದೇವಮಲ್ಲಮ್ಮ ಹೆಸರಿಗೆ ತಕ್ಕಂತೆ ಶಾಂತ ಸ್ವಭಾವದ ಗುರುಶಾಂತಪ್ಪ ಹೆಸರ ಬಹಳ ಪರಿಣಾಮ ಮಾಡ್ತತಿ. ಹೆಸರು ಇಟ್ಕೊಂಡಾಗ ಸ್ವಲ್ಪರೇ ನಡೆಯಾಕ ನೋಡಬೇಕು. ನಮ್ಮ ಊರ ಕಡೆ ಸುದ್ದಿ ಹೇಳ್ತೀನಿ, ನೀವು ಸಿಟ್ಟಾಗಬೇಡ್ರಿ. ನಮ್ಮ ಊರಾಗ ಹೋಗ್ಬೇಕು ಶಾಂತ ಒತ್ತದಾಡು, ಊರು ತುಂಬ ಜಗಳನ ಹೇಳ್ತಿರ್ತಾಳೆ. ಈ ಕಡೆ ಅವ್ರ ಸುದ್ದಿ ಅಲ್ಲ, ಆ ಕಡೆ ಅವ್ರ ಸುದ್ದಿ. ದಾನವಂತ ಹೆಸರು ಮುಸುರಿ ಕೈಗೆ ಕಾಯಿ ಹೊಳೆಯಂಗಿಲ್ಲ. ಹೆಸರಿನ ಪ್ರಭಾವ ಆಗಲಿ ಅಂತ ನಮ್ಮ ಪೂರ್ವಜರು ಅಂಥ ಒಳ್ಳೊಳ್ಳೆ ಹೆಸರುಗಳನ್ನು ಕಂಡುಕೊಂಡು ನಾಮಕರಣ ಮಾಡುವಂಥವ್ರಾಗ್ಯಾರ. ಆ ಸ್ವಭಾವ ಬೆಳೆದು ಬರಲಿ ಅಂತ ದೇವಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಇದ್ದಂಗ ಇದ್ಲು ತಾಯಿ. ಸಹಧರ್ಮಿಣಿ, ಪತಿಯ ನೆರಳಾಗಿ ಜೀವನವನ್ನು ಸಾಗಿಸ್ತಕ್ಕಂಥ ಪುಣ್ಯ ದಂಪತಿಗಳು. ಆಗಲೇ 2 ಮಕ್ಕಳು ಹುಟ್ಟಿದ್ದು. ಉತ್ತಮವಾದ ಫಸಲು ಬರಬೇಕಾದ್ರೆ ಭೂಮಿನೂ ಫಲವತ್ತಿರ್ಬೇಕೈ. ಮಹಾತ್ಮರು ನಮ್ಮ ಗರ್ಭದೊಳಗೆ ಹುಟ್ಟಿ ಬರಬೇಕು ಅಂದ್ರೆ ನಾವು ನಿಷ್ಕಾಮ ಕರ್ಮವನ್ನು ಮಾಡಿದ್ರೇನ ಸಾಧ್ಯ ಐತೆ. ಅದು ಇರಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅವತಾರಿ ಪುರುಷರಿಗೆ ಜನ್ಮ ಕೊಡಬೇಕಾಗಿತ್ತು ಅಂದ್ರೆ ದೇವಕಿನ ಜನ್ಮ ಕೊಟ್ಟರು ಕೃಷ್ಣ ಪರಮಾತ್ಮನಿಗೆ. ಮಹಾನ್ ಭಾಗವತೋತ್ತಮರವರು, ಭಗವದ್ ಭಕ್ತರು. ವಸುದೇವ ದೇವಕಿ ಅಂದ್ರೆ ದಶರಥ ಕೌಶಲ್ಯರಂಥ ಶ್ರದ್ಧಾ ಭಕ್ತಿಗಳನ್ನ ಸಾಮಾನ್ಯರಾದವರು. ಒಂದು ದೇಶದ ಮಹಾರಾಜ ದಶರಥ ಅವನಂಥ ಯಜ್ಞವನ್ನ ಅವನಿಗಿಂತಲೂ ಮೊದಲು ಯಾರು ಮಾಡಿಲ್ಲ, ಅವನ ನಂತರ ಇನ್ನು ಯಾರೂ ಮಾಡೋಕ್ಕಾಗಲಿಲ್ಲ. ಅಂಥ ಯಜ್ಞವನ್ನು ಮಾಡಿದ ಭಗವದ್ಭಕ್ತವ. ಯಜ್ಞ ಕುಂಡದೊಳಗೆ ಯಜ್ಞದ ಪೂರ್ಣಾಹುತಿ ಆದ ಬಳಿಕ ಪಾಯಸನ ಎದ್ದುವಂತ ಯಜ್ಞದೊಳಗಿದ್ದು ಅದನ್ನ 3 ಮಂದಿ ಅವನ ಪತ್ನಿಯರು ಕೌಶಲ್ಯ, ಸುಮಿತ್ರ, ಕೈಕೇಯಿ ಇರತಕ್ಕಂಥವ್ರಿಗೆ ಕೊಟ್ಟ. ಶ್ರೀರಾಮಚಂದ್ರ, ಭರತ, ಶತ್ರುಘ್ನ, ಲಕ್ಷ್ಮಣ ಅಂತಕ್ಕಂಥ 4 ಮಕ್ಕಳು ಜನ್ಮ ತಾಳುವಂಥವರಾದರು. ನಮ್ಮ ಮಕ್ಕಳು ಹಿಂಗ್ಯಾಕ ಹಂಗ್ಯಾಕ ಅನ್ನಬಾರ್ದು. ನಮ್ಮ ಮುಂದುವರೆದ ಭಾಗನ ನಮ್ಮ ಮಕ್ಕಳು ಇರ್ತಾರೆ. ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ನಮ್ಮಲ್ಲಿ ಬೀಜ ರೂಪದಿಂದ ಇರಬಹುದು, ಅವರಲ್ಲಿ ವೃಕ್ಷವಾಗಿ ದೊಡ್ಡದಾಗಿ ಅಂಥ ಅಕಾರ್ಯಗಳನ್ನು ಸುಕಾರ್ಯಗಳನ್ನು ಮಾಡ್ತಿರ್ತಾರೆ. ನಮ್ಮಲ್ಲಿ ಎಂಥ ಸಂಸ್ಕಾರಗಳು ಇರ್ತಾವೋ ಅಂಥ ಮಕ್ಕಳು ಇರ್ತಾವ. ತಂದೆ ತಾಯಿಗಳನ್ನ ಆದರಿಸ್ತಕ್ಕಂಥ ಮಕ್ಕಳು ಋಣಪುತ್ರ ಅಂತ ಧರ್ಮಶಾಸ್ತ್ರದೊಳಗೆ ಹೇಳ್ಕೊಂಡು ಬರುವಂಥವ್ರಾಗ್ತಾರೆ. ಸತ್ಪುತ್ರ, ಋಣಪುತ್ರ. ವಾದ ಜನ್ಮದೊಳಗೆ ನಾವು ಯಾರ ಕಡೆನೋ ಏನೋ ಸಾಲ ಪಡೆದಿರ್ತೀವೋ ಅವ ಮಗ ಹುಟ್ಟಿರ್ತಾನು, ವಾಸನೆ ಇಟ್ಕೊಂಡು ದೇಹ ಬಿಟ್ಟಿರ್ತಾನು. ಎಂ ವಾಪಸ್ ಸ್ಮರಣ ಭಾವಂ ತ್ಯಜೆ ಕಂತೆ ಕಲಿವರಂ ತಮೇ ವೈತಿ ಸದಾ ತದ್ಭಾವ ಭಾವಿತ ಅಂತ ಭಗವದ್ಗೀತೆಯೊಳಗೆ ಕೃಷ್ಣ ಪರಮಾತ್ಮ ಹೇಳ್ತಾನು. ಅವನು ನಮ್ಮ ವಾಸನೆಯನ್ನ ತನ್ನ ಮನುಷ್ಯನೊಳಗೆ ಇಟ್ಕೊಂಡು ದೇಹ ಬಿಟ್ಟ ಅಂದ್ರೆ ನಮ್ಮ ಮೈಯೊಳಗೆ ಹುಟ್ಟಿ ಬರ್ತಾನು. ನಮ್ಮ ಸಂಪತ್ತನ್ನೆಲ್ಲ ಹಾಳು ಮಾಡಕ್ಕೆ ನಿಂತಿರ್ತಾನೆ. ಈ ಹಿಂದಿನ ಜನ್ಮದೊಳಗೆ ನನ್ನ ಕಡೆ ದುಡ್ಡು ಇಸ್ಕೊಂಡು ಮುಗಿಸ್ಯಾನಿವ, ಇವನ ಸಂಪತ್ತು ಹಾಳು ಮಾಡುವ ಅಂತ ಹುಟ್ಟಿ ಬಂದಿರ್ತಾನ. ಋಣಪುತ್ರವ. ಸತ್ಪುತ್ರ ಅಂದ್ರೆ ತಂದೆ ತಾಯಿಗಳನ್ನ ಕಂಡ್ರೆ ದೇವರಾಗಿ ಕಾಣತಿರ್ತಾನವ. ಬರೀ ಹೊಟ್ಟೆಯಾಗ ಹುಟ್ಟಿದ ಮಾತ್ರಕ್ಕೆ ಮಗ ಅನ್ನೋದಿಲ್ಲ.
ಹೊಟ್ಯಾಗ ಸಣ್ಣ ವಯಸ್ಸಿನಾಗ ಭಾಳ ಬದಸ್ತಿನ ಬೆಲ್ಲ ಅದು ಜಂತದು ಹುಟ್ಟಿದ್ದೂರ್ಲೆ ಜಂತದು ಹಾಕಿದ್ದಿಲ್ಲ ಮೊದಲು. ಆ ಜಂತ ಇದು ನನ್ನ ಹೊಟ್ಯಾಗ ಹುಟ್ಟೈತಿ ಅಂತ ತೊಟ್ಲಾಕಟ್ಟು ಹೆಸರಿಟ್ಟದು ನೋಡ್ರಿ. ಅದಕ್ಕೆ ಎಂದರೆ ಬರೀ ಹೊಟ್ಯಾಗ ಹುಟ್ಟಿದ ಮಾತ್ರಕ್ಕೆ ಮಗ ಅನ್ನೋದಿಲ್ಲ, ಮಕ್ಕಳು ಅನ್ನೋದಿಲ್ಲ. ಮತ್ತು ಯಾರಿಗೆ ಮಕ್ಕಳು ಅಂತಾರು ಅಂದ್ರೆ ಪುನ್ನಾಂ ನರಕಾತ್ ತ್ರಾಯತೆ ಇತಿ ಪುತ್ರ. ಬದುಕಿದ್ದಾಗ ಒಂದು ನರಕ ಪ್ರಾಪ್ತಿ ಆಕೈತಿ ಮನುಷ್ಯಾಗ. ಮುಪ್ಪಾವಸ್ಥೆ ಒಳಗೆ ಮಾತಾಡಿ ಮತ್ತೊಬ್ಬರ ಮುಂದೆ ಹೇಳಕ್ ಸಹಿತ ನಾಚಿಕೆ ಬರ್ಬೇಕಂಥ ಅವಸ್ಥಾ ಪ್ರಾಪ್ತಿ ಆಕೈ. ಅದನ್ನು ನಿಜವರು ನುಡಿಯಬಾರದ ಲಜ್ಜೆ ಒಡುವ ಜರೆಯನು ತನ್ನ ಅಡಸು ತೀರದ ಬಾಧೆ ಒಳಿಪ ಮರಣವನ್ನು ಅಂತ ಜಡಿವಯಮ ಭಟರ ಕೋಪವ ನಿಂತು ಭವಭವದಳು ಎಡಬಿಡದೆ ಶಂಭುಲಿಂಗವೇ ಬಿಡಿಸು ನೀಡಿದನು ಅಂತ ಜೀವ ಸಂಬೋಧನ ಸ್ಥಳದೊಳಗೆ 6 ತಲ ಹರಿಸಬಹುದು ಅಡಿಗಡಿಗೆ ತೋರುವತಿ ಘೋರ ಸಂಸಾರ ಅನುತಾಪ ಸಂತತಿಯ. ಮುಪ್ಪಾವಸ್ಥೆ ಒಳಗೆ ಶರೀರ ಹೆಂಗಾಗಿರ್ತೈತಿ ಅಂದ್ರೆ ಜರ್ಜರಿತ ಇರ್ತೈತಿ, ಹಣ್ಣಾಗಿರ್ತೈತಿ ಶರೀರ. ಕೈಕಾಲೊಳಗೆ ಶಕ್ತಿ ಉಳಿದರಂಗಿಲ್ಲ. ಏನರೇ ಬೇಕನ್ನೋದು ತಿನ್ನಬೇಕು ಅಂದ್ರೆ ಬಾಯಾಗ ಹಲ್ಲು ಇರುವುದಿಲ್ಲ. ಎದ್ದು ಹೋಗಿ ಮುದುಕುತ್ತು ಹೋಗಿ ಉಗುಳಬೇಕು ಅಂದ್ರೆ ಬಲ ಇಲ್ಲ ದೇಹದೊಳಗೆ. ಅದೇ ಕುತ್ತನ್ನೇ ಕಟ್ಟಿ ಮೇಲೆ ಕೂತು ಉಗುಳಕೈತ ಅಂದ್ರೆ ಸ್ವಸ್ತ್ಯಾಗ ಸುಂದಿರ್ತಾರನ್ರಿ. ಹೋಗಿ ಮುದುಕ ಆ ಕಡೆ ಕುಡಿ ಕಡೆ ಹೋಗಿ ಪುರಾಣ ನೋಡತಿ. ಅಲ್ಲಿ ಪುರಾಣ ಕೇಳಕ್ ಹೋಗು ಅಂತ ಮನೆಯಾಗಿತ್ತು ಸ್ವಸ್ತ್ಯಾಗ ಬೇದ ಈ ಕಡೆ ಕಳಿಸ್ತಾರು. ಇಲ್ಲಿ ಬಂದು ಒಂದು ಮೂಲ್ಯಾಗ ಗುಡ್ಕೋತ ಕೆಮ್ಕೋತ ಕೂತ ಅಂದ್ರೆ ನಾವೊಂದು 4 ಮಾತು ಕೇಳಬೇಕಂತ ಬಂದಿದ್ದೆವು. ಯಾಕೆ ಬರ್ಬೇಕಿಲ್ಲೇ ಅಲ್ಲೇ ಕಟ್ಟಿನಲ್ಲಿ ಕುಂಡ್ರಬಾರ್ದ ಕೇಳಿಸ್ತಿತ್ತ ಸ್ಪೀಕರ್ದಾಗ ಅಂತ. ಇಲ್ಲಿದ್ದವ್ರು ಮನಿ ಕಡೆ ಮನಿಯಾಗಿದ್ದವ್ರು ಈ ಕಡೆ ಫುಟ್ಬಾಲ್ ಒದ್ದಂಗೆ ಆ ಕಡೆ ಅವ್ರು ಈ ಕಡೆ ಅವ್ರು ಆ ಕಡೆ. ಮತ್ತೊಬ್ರ ಮುಂದೆ ಹೇಳಕ್ಕೂ ಆಚೆಗೆ ಬರ್ಬೇಕಂಥ ಅವಸ್ಥೆ ಅದು ಉಪ್ಪಾವಸ್ಥೆ ಅಂದ್ರೆ. ಅಂಗಂಗಲಿತಂ ಫಲಿತಂ ಮುಂದಂ ನಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗ್ರಹಿತ್ವಾನಂದಂ ತದಪಿನ ಮುಚ್ಚೆತ್ತ ಆಶಾಪಿಂಡಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಕಮತೆ. ಬಾಯಿ ನೋಡ್ಬೇಕು, ಬಾಯಾಗಿನ ಹಲ್ಲೆಲ್ಲ ಹೋಗಿರ್ತಾವು. ಹಸಿ ಗಾಡಿಯಾಗ ಊಟ ಮಾಡೋದು ಕಿತ್ಕೊಂಡ್ರೆ ಹೆಂಗ್ ಕಾಣಿಸ್ತೈತಂತ್ರಿ. ಸುಮ್ ಬ್ಯಾಸರ ಆಗ್ಬಾರ್ದು. ಒಂದು ಚುಟ್ಕ ಹೇಳ್ತೀನಿ ನಿಮಗೆ. ನಮ್ಮಲ್ಲಿ ಒಬ್ಬ ಹುಡುಕವ ಡಾಕ್ಟರ್ ಅಂತ ಹೋಗಿದ್ದ, ಹಲ್ಲಿನ ಡಾಕ್ಟರ್ ಅಂತ. ಒಂದು ಹಲ್ಲು ಉಳಿದಿರ್ತವು. ಆ ಡಾಕ್ಟರ್ ಅಂತ ಹೋಗಿ ಡಾಕ್ಟರ್ ಇದು ಕೆಳಗಿನ ಹೊಸಲಿಗೆ ಚುಚ್ಚಾಕತೈತಿ, ಇದು ಒಂದು ಕಿತ್ತು ಹೋಗೋದು ಬಿಡಪ್ಪ ಅಂದ್ಲು. ಆತಾಕಿ ಬಾಯಿ ತೆಗಿ ಅಂದ. ಅದು ಹಲ್ಲಿನ ಸಟ್ ಇತ್ತಂದ್ರೆ ಚಂದಾಗಿ ಬಾಯಿ ತೆಗಿಯಾಕೆ ಬರ್ತೈತ್ರಿ. ಇರ್ಲಿಲ್ಲ ಅಂದ್ರೆ ಬುದ್ಧಿನತ್ಲೆ ಬಾಯಿ ಇರ್ತೈತೆ. ಆಧಾರ ಇರುವುದಿಲ್ಲ ಅದಕ್ಕೆ. ಆ ಮುದುಕವ ಮಾಡ್ಲಿಕ್ಕೆ ಬಾಯಿ ಪಕ್ಕ ತೆಗಿಯಾಕೆ ಹೋಗಿಲ್ಲ. ಇನ್ನೊಂದಿಟ್ಟು ಬಾಯಿ ತೆಗಿವ ಅಂದವ ಡಾಕ್ಟರ್. ಮತ್ತೊಂದು ಮಾಡಿದ. ಮಕ್ಕಳು ಆಗಲಿಲ್ಲ. ಅದು ಕ್ಲಿಪ್ ಅದು ಹಾಕಿ ತೆಗಿಬೇಕಲ್ಲ ಮರೆ ಡಾಕ್ಟರ್. ಇನ್ನೊಂದು ಸ್ವಲ್ಪ ಬಾಯಿ ತೆಗಿ ಅಂದ. ಸಿಟ್ಟು ಬಂತು ಮುದುಕವ್ಗ. ಡಾಕ್ಟರ್ ಅಂದಕ್ಕೆ. ಏನ್ ಅಜ್ಜಿ ಅಂದವ. ನೀನು ನನ್ನ ಹಲ್ಲ ಹೊರಗೆ ನಿಂತು ಕೀಳಬೇಕಂತ ಮಾಡಿದ್ಯೋ ಬಾಯಾಗ ನಿಂತು ಕೀಳಬೇಕಂತ ಮಾಡಿದ್ಯೋ ಅಂದಕ್ಕೆ. ತೆಗಿ ಅಂದ್ರೆ ಯಾಕೆ ಬಾಯಿ ತೆಗಿದ್ ನಿನ್ನ ಮುಂದ ಅಂದು. ಹೇಳಕ್ ಕಾರಣ ಏನು ಅಂತ ಕೇಳಿದ್ರೆ, ಇಂದ್ರಿಯದೊಳಗೆ ಬಲ ಇದ್ದಾಗ, ದೇಹದೊಳಗೆ ಶಕ್ತಿ ಇದ್ದಾಗ, ಹಲ್ಲು ಹೋಗಿ ಬೆನ್ನುವಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಬಸವಣ್ಣವರು ಮುಪ್ಪಿಂದ ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಆಗ ಹೋಗಿ ದೇವರಾಜೇಂದ್ರ ಆತನು ಅಂದ್ರೆ ಆಗುದಲ್ಲ. ದೇಹದೊಳಗೆ ಸಾಮರ್ಥ್ಯ ಇದ್ದಾಗನ ದೈವ, ದೇವರು, ಗುರು ಅಂತ ಪರಮಾರ್ಥದ ಕಡೆ ಮುಖ ಆಗಬೇಕು ಅಂದ್ರೆ ಮುಪ್ಪಾವಸ್ಥೆ ಚಂದಾಗಿ ಕಳಿಯಾಕ ಬರ್ತೈತಿ. ಇರ್ಲಿಲ್ಲ ಅಂದ್ರೆ
ನೀವು ಮಾತಾಡ್ಸಕ್ಕೆ ಹೋದಾಗ ಭೇಟಿಯಾಗಕ್ಕೆ ಹೋದಾಗ ಅದು ಮಾತು ನಿಂತಿರ್ತಾವು, ಕೈಸ್ವಾಮಿ ಬಾಯಿಸ್ವಾಮಿ ಮಾಡ್ತಿರ್ತಾನು. ಹೋಗಿ ನೀವು ಭೇಟಿಯಾಗಕ್ಕೆ ಹೋಗೋಣ, ಏನ್ ಮಾಡ್ತಾನ್ರಮ್ಮ? ಹೊಳ್ಳಿ ಕೈಕಿದ್ದು ಅಳುವ ಮಾಡ್ತಾನೆ, ಬರೀ ಅಳುವ ಮಾಡ್ತಾನ. ಕಾರಣ ಏನು ಅಂದ್ರೆ ನಕ್ಕೋತು ಸಾಯುವ ಕೆಲಸ ಒಂದು ಮಾಡಿಲ್ಲ ಅಂತ ಅದರ ಅರ್ಥವ. ಅಳ್ತಾನೆ ಯಾಕ ಅಂದ್ರೆ ಇಡೀ ಜೀವಿತವನ್ನು ವ್ಯರ್ಥವಾಗಿ ಕಳೆದಾನು. ಅದರ ಸಲುವಾಗಿ ದುಃಖಕ್ಕೈತಿ. ಆ ದುಃಖವನ್ನು ಯಾರು ದೂರ ಮಾಡ್ತಾರೋ, ಆ ಅವಸ್ಥೆ ಒಳಗೆ ಯಾರು ಶಿವ ಮಾಡ್ತಾರೋ ಅವ್ರ ಮಕ್ಕಳು ಪುನಃ ನರಕಾತ್ ತ್ರಾಯತೆ ಇತಿ ಪುತ್ರ. ತಂದೆ ತಾಯಿಗಳಿಗೆ ಬಂದ ನರಕ ದುಃಖವನ್ನು, ಮುಪ್ಪಾವಸ್ಥೆಯ ತಾಪವನ್ನು ಯಾರು ಪರಿಹಾರ ಮಾಡ್ತಾರೋ ಶಿವ ಮಾಡಿ, ಅವ್ರ ಮಕ್ಕಳು ಬರೀ ಹೊಟ್ಟೆಯಾಗ ಹುಟ್ಟಿದ ಮಾತ್ರಕ್ಕೆ ಮಕ್ಕಳನ್ನ ಕೊಡೋದಿಲ್ಲ. ಹೊಟ್ಟೆಯಾಗ ಹುಟ್ಟಿದ್ದು ಎಲ್ಲ ಮಕ್ಕಳಲ್ಲ, ತಲೆಯಾಗ ಹುಟ್ಟಿದ್ದು ಎಲ್ಲ ವಿಚಾರ ಅಲ್ಲ. ತಲೆಯಾಗ ಏನ ಕೂಡಿನೂ ರಗಳೆ ಹುಡ್ತಾವ, ಅವಕ್ಕೆಲ್ಲ ವಿಚಾರ ಅನ್ನಕ್ಕೆ ಬರುವುದಿಲ್ಲ. ತಂದೆ ತಾಯಿಗಳ ಸೇವಾ ಮಾಡಬೇಕು. ತಂದೆ ತಾಯಿಗಳು ಅಂಥ ಮಕ್ಕಳಿಗೆ ಮಾರ್ಗದರ್ಶಕರಾಗಿರಬೇಕು, ಮಾದರಿಯಾಗಿರಬೇಕು. ಅದಕ್ಕೆ ವೇದಗಳಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ, ಆಮೇಲೆ ದೇವ ದೇವೋ ಭವ ಅಂತ ಮಂತ್ರದಲ್ಲಿ ಹೇಳ್ಕೊಂಡು ಬರುವಂಥವ್ರಾಗ್ಯಾರ. ಮೊದಲ ತಾಯಿ ದೇವರು, ಆಮೇಲೆ ತಂದೆ. ತಾಯಿ ಯಾಕೆ ದೇವರು ಮೊದಲು ಅಂದ್ರೆ ಉಪಾದಾನ ಕಾರಣಗಳಾಕಿ. ಹೊರಗೆ ಒಂದು ಹುಡುಗ ಬಂದು ತೊಲಿ ಮೇಲೆ ಕೂತ್ರ ಒಂದು ತಾಸು ಕುಣಿಸ್ಕೊಂಡು ಕುಂಡುವುದು ನಮ್ಮ ಕೈಲಿ. 9 ತಿಂಗಳು 10 ದಿವಸ ಕುಂತಾಗೂ ಹೊತ್ತುಕೊಂಡಾಳು, ನಿಂತಾಗೂ ಹೊತ್ತುಕೊಂಡಾಳು, ಮಲ್ಕೊಂಡಾಗೂ ಹೊತ್ತುಕೊಂಡಾಳು. ಉಣ್ಣಾಗ ಉಡಾಗ ಒಮ್ಮೆ ಬ್ಯಾಸರು ಬಂದ ಇಳಿಸಿದ್ರು ಅಂದ್ರೆ ಉಳಿತಿದ್ವಿ ನಾವು. ಎಂದೂ ಬ್ಯಾಸರು ಪಟ್ಟುಕೊಳ್ಳಿಲ್ಲ ತಾಯಿ. ಅದಕ್ಕೆ ತಾಯಿ ಮೊದಲು ದೇವರು, ಆಮೇಲೆ ತಂದೆ ದೇವರು ನಿಮಿತ್ತ ಕಾರಣವ, ಆಮೇಲೆ ಗುರುಗಳ ದೇವರು, ಆಮೇಲೆ ಅತಿಥಿಗಳ ದೇವರು. ದೇವರು ಮಲ್ಲಮ್ಮ, ಗುರು ಶಾಂತಪ್ಪ ತಮ್ಮ ಗುರುಗಳನ್ನ ನಿತ್ಯ ಮನೆಗೆ ಕರ್ಕೊಂಡು ಬರ್ತಿದ್ರು. ವೀರಭದ್ರ ಸ್ವಾಮಿಗಳು ಅಂತ ನೋಡಿ, ಜಂಗಮ ಮೂರ್ತಿಗಳು, ತತ್ವಜ್ಞಾನಿಗಳು. ಕೇವಲ ಆ ಮನೆತನದೊಳಗೆ ಸಕಾಮ ಪುಣ್ಯ ಇತ್ತು ಅಂದ್ರೆ ಶ್ರೇಷ್ಠ ಕುಲದೊಳಗೆ ಜನ್ಮಕ್ಕೈತಿ, ಇಲ್ಲ ಅಂತಿಲ್ಲ. ಬರೀ ಹುಟ್ಟಿದ ಮಾತ್ರಕ್ಕೆ ಗೌರವ ಬರುವುದಿಲ್ಲ, ವಿದ್ಯಾ ಸಂಪಾದನೆ ಮಾಡಬೇಕು. ಅದನ್ನು ಶರಣರು ಹೇಳ್ತಾರೆ, ಜಾತಿಯ ಜಂಗಮರು ಕೋಟ್ಯಾನುಕೋಟಿ, ನೀತಿಯ ಜಂಗಮರು ಕೋಟ್ಯಾನುಕೋಟಿ, ಸ್ಥಿತಿಯ ಜಂಗಮರು ನಾರನೂ ಕಾಣಿ, ಒಬ್ಬರನೂ ಕಾಣಿ ಗುಹೇಶ್ವರ ಅಂತ. ಜಾತಿಯಿಂದ ಪುಣ್ಯ ಮಾಡಿರ್ತಾರೋ, ಜನ್ಮಗಳಲ್ಲಿ ಪುಣ್ಯದ ಫಲ ಜಂಗಮ ಮನೆತನದೊಳಗೆ ಜನ್ಮಕ್ಕೈತಿ, ಇಲ್ಲ ಅಂತಿಲ್ಲ. ಅಂಥವ್ರು ಸಾಕಷ್ಟು ಜನ ಸಿಗ್ತಾರೆ ಓಡಾಕ ಅಂತ ಪ್ರಭುದೇವರು ಮಾತಿದ್ರು. ಪುಣ್ಯವಂತರವರು. ನೀತಿಯ ಜಂಗಮರು ಕೋಟ್ಯಾನುಕೋಟಿ, ನೀತಿ ನಿಯಮಗಳನ್ನು ಹಾಕೊಂಡು ವ್ರತಾಚರಣೆಗಳನ್ನು ಮಾಡುತ್ತಾ ನಿತ್ಯ ನಿಯಮಗಳನ್ನು ಪಾಲಿಸಿಕೊಂಡ ನೀತಿಯಿಂದ ನಡೆಯತಕ್ಕಂತಹ ಜಂಗಮರು ಕೋಟ್ಯಾನುಕೋಟಿ ಸಿಗ್ತಾರೆ ಈ ಭೂಮಿ ಮೇಲೆ. ಪರಂತು ಸ್ಥಿತಿಯಿಂದ ಜಂಗಮರು ತನ್ನ ಆತ್ಮ ಸ್ವರೂಪವನ್ನು ಅರ್ಥತಕ್ಕಂಥ ಜೀವನ್ಮುಕ್ತ ಜ್ಞಾನಿ ಮಹಾತ್ಮ ಜಂಗಮ ಪುಂಗವ. ಅವ್ರ ಇಡೀ ಕುಲಗುರುಗಳು ಹೌದು ಅವರು ವೀರಭದ್ರ ಸ್ವಾಮಿಗಳು. ಆ ಮಹಾತ್ಮರನ್ನ ಬಹಳಷ್ಟು ಶ್ರದ್ಧಾ ಭಕ್ತಿಗಳಿಂದ ಮನೆಗೆ ಕರ್ಕೊಂಡು ಬಂದ
ಶೂನ್ಯ ಸಂಪಾದನಂತಹ ಗ್ರಂಥಗಳನ್ನು ಕೇಳ್ತಿದ್ರು ಪುಣ್ಯ ದಂಪತಿಗಳು. ನೋಡ್ರಿ, ಊರೆಲ್ಲ ಕೂಡಿ ಪುರಾಣ ಹಚ್ಚೇರಿ ನೀವು. ಅವರು ನಿತ್ಯ ಮನೆಯಾಗ ಶಾಸ್ತ್ರ ನಡೆಸ್ತಿದ್ರು. ನಿತ್ಯ ಶಾಸ್ತ್ರ ನಡೀತಿತ್ತು ಅವ್ರ ಮನೆಯಾಗ. ಎಂತ ಹೃದಯ ವೈಶಾಲ್ಯತೆ! ವೀರಭದ್ರ ಮಹಾಸ್ವಾಮಿಗಳು ಮುಂದೊಂದು ಪ್ರಸಂಗ ಬರ್ತೈತಿ. ಮೂರನೇ ಸಾರಿ ತುಂಬು ಗರ್ಭಿಣಿಯಾಗಿದ್ಲು ತಾಯಿ ದೇವಮಲ್ಲಮ್ಮ. ದೇವಮಲ್ಲಮ್ಮ ಗರ್ಭವತಿ ಆದಾಗ ಪುರಾಣ ಕೇಳಬೇಕು, ವಚನ ಕೇಳಬೇಕು, ಶರಣರ ಚರಿತ್ರೆಗಳನ್ನು ಕೇಳಬೇಕು ಅನ್ನುವ ಬಯಕೆ, ಇಚ್ಛಾ ಆಕೆಗೆ. ನಿಮಗೂ ಏನಂತೀರಿ ನೀವು? ಬೈಕ್ ಹತ್ತಾವ ಇದ್ದಿರ್ಲೆ ಬಯಕೆಗಳು. ಚಲೋ ಎಲ್ಲಿ ಹೊಲದಾಗಿದ್ದು ಒಂದು ಹೆಂಟಿ ಮಣ್ಣ ಕಾಕುಳ ಇವತ್ತಿ ಉಂಡಿ ಮನೆಯಾಗಿದ್ದು ಒಂದು ಉಳಿಯಂಗಿಲ್ಲ ನಿಮಗೆ. ಮತ್ತೆ ಹೆಂಟಿ ಗಂಟ್ಲೆ ಕರಿ ಮಣ್ಣು ತಿನ್ನ ಮತ್ತೆ ಅಮಾಶಿ ಗಾರಿಗೆ ಹುಟ್ಟುತ್ತದೆ ಅದು. ತಿನ್ನಬೇಕಂದ್ರ ಭಯಂಕರ ಹುಳಿ ಇದ್ದದ್ದು ತಿನ್ನುವುದು. ಕುಸುಮ ಕೋಮಲವಾದ ದೇಹ ಶಿಶುವಿಗೆ ಹುಳಿ ಖಾರ ಹೋಗಿ ಸ್ಪರ್ಶ ಗಣ ಯಾಕರೆ ಈಕಿ ಗರ್ಭಕ್ಕೆ ಬಾಂಡು ಎಪ್ಪ ಆಯ್ತದೆ ಕೂಸ್. ಮಾತೆ ಇದರದಳು ಮಗ ಬಿಡದ ಮುನ್ನಸು ಒಳಿವ ಪೂತಿಗಂಧದ ಹೇಯವನು ಶಿರಿಲ ಸಮುದ ಘಾತಿವಿಗೆ ಪಡೆದು ಕೆಡಕುವ ಸೂತಿವಾಯುವನ್ನು ಯಾತನೆಯ ನಡುಗಡಲ ವಿಲಿಪ ಜನನವನು. ಇವರು ಆ ಗರ್ಭಾವಾಸದ ಚಿತ್ರಣವನ್ನ ಕಣ್ಣ ಮುಂದೆ ತಂದಿಡ್ತಾರು. ತಾಯಿ ತಿಂದ ಹುಳಿ ಖಾರ ಉಪ್ಪ ಹೂವಿನಷ್ಟ ಕೋಮಲವಾದ ಶರೀರಕ್ಕೆ ಬಂದು ಸ್ಪರ್ಶ ಆದಾಗ ಚಡಪಡಿಸ್ತಿರ್ತತೆ. ಅಲ್ಲಿ ಅದು ಶಿಶು ತಾಯಿ ಗರ್ಭದೊಳಗೆ ಒದ್ದಾಡ್ತಿರ್ತೈತಿ. ಎದ್ದು ಓಡಿ ಹೋಗಿ ಬೇರೆ ಕಡೆ ಕುಂದ್ರಾಕ ಆಟ ಜಾಗನೂ ಇಲ್ಲ. ಅಲ್ಲಿ ತಾಯಿ ಗರ್ಭದೊಳಗೆ ಒಂದು 4 ಬಟ್ ಅಷ್ಟ ಸ್ಥಳಾವಕಾಶ. ಅಲ್ಲೇನು ಕೈಕಾಲು ಚಾಚಾಕ ಸಹಿತ ಜಾಗ ಇಲ್ಲ. ಹಾಸ್ಕೊಳಕ ಹೊತ್ಕೊಳಕ ಏನಾರ ನಾವು ಒಂದು ಕಡೆ ಮಲದ ಮಾಂಡ ಬಿಸಿ 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 ಬಿಸಿ, ಒಂದು ಕಡೆ ಸುಡು ಅಡಿಗೆ, ಸುಡು ತಿನ್ನು ತಂಗಿ, ಸುಡು ತಿನ್ನು ತಂಗಿ ಅಂತ ಊರೆಲ್ಲ ಕರ್ಕೊಂಡು ಹೋಗಿ ಮುಗಿಸ್ತಾರೆ. ಒಂದು ಕಡೆ ಸುಡುವ ಆಹಾರ, ಎಲ್ಲ ಪೋಷಕಾಂಶಗಳು, ಪೌಷ್ಟಿಕತೆ ಆ ಕೂಸಿಗೆ ಸಿಗಲಿ ಅಂತ ಮನಿ ಕರ್ಕೊಂಡು ಹೋಗಿ ಮುಗಿಸೋ ಪದ್ಧತಿ ಅದು. ಅವ್ರ ಮನ್ಯಾಗ ಇರಂಗಿಲ್ಲ ಅಂತಲ್ಲ, ಒಂದೊಂದರ ತಿನ್ಕೋತ ಕುಂಡಿರಬಾರ್ದು. ಎಲ್ಲಾನು ಹೋಗ್ಲಿ ಸರಿಯಾಗಿ ಕೂಸು ಬೆಳೀಲಿ ಅನ್ನೋ ಕಾರಣಕ್ಕೆ ನಮ್ಮ ಹಿರಿಯರ ಪೂರ್ವಜರು ಆ ಪದ್ಧತಿ ಹಾಕ್ಯಾರ. ಮನಿ ಕರ್ಕೊಂಡು ಹೋಗಿ ಉಣಿಸೋದು. ಹಿರಿಯರು ಏನ್ ಮಾಡ್ಯಾರೋ ಅದ್ರ ಹಿಂದೆ ಒಂದು ರಹಸ್ಯವಾದ ಅರ್ಥ ಇರ್ತೈತಿ. ನಾವು ಗುರುತಿರ್ಲಾರ್ದಕ್ಕೆ ಏನೇನೋ ಮಾಡ್ತಿರ್ತೀವಿ. ನಾವು ಎದಕ್ಕೆ ಮಾಡ್ಯಾರೋ ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು. ನಾವು ಅಂತ ಸುಡು ಆಹಾರದ ಬೆಚ್ಚನೆ ಬಿಸಿತಾಗ್ತಿರ್ತೈತಿ. ಒಂದು ಕಡೆ ಮಲದ ಮಾಂಡ, ಒಂದು ಕಡೆ ಮೂತ್ರದ ಕುಡಿಕೆ. ತಾಯಿಯ ಗರ್ಭಾವಾಸ ಹೇಳ್ತಿರುವಂಥ ದುಃಖವನ್ನು ಉಂಟು ಮಾಡ್ತಿರ್ತೈತಿ ಶಿಶುವಿಗೆ, ಕೂಸಿಗೆ. ನಮ್ಮ ಬಯಕೆಗಳು ಎಂಥ ಬರ್ತಾವೋ ಅಂಥ ಮಕ್ಕಳನ್ನ ಹುಡ್ತಾವ ಅನ್ನೋದಕ್ಕೆ ಇತಿಹಾಸದೊಳಗೆ ಕೇಳೇವಿ ನಾವು. ಸುಭದ್ರೆಯ ಗರ್ಭದೊಳಗಿದ್ದ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶ ಮಾಡೋದು ಹೊಟ್ಟೆಯಾಗಿದ್ದ ಕರುತ್ತಿದ್ದ ಕೃಷ್ಣ ಪರಮಾತ್ಮ ತಾವು ಮನಿ ಕರ್ಕೊಂಡು ಬರಾಗ ನಮ್ಮ ತಂಗಿಗೆ ಬ್ಯಾಸರಾಗಬಾರ್ದು, ಮಾರ್ಗಾಯಾಸ ಆಗಬಾರ್ದು, ಪ್ರಯಾಣದ ತೊಂದರೆ ಆಕಿಗೆ ಆಗಬಾರ್ದು ಅಂತ ಚಕ್ರವ್ಯೂಹ ಪ್ರವೇಶ ಮಾಡುವುದನ್ನು ಕತ್ತಿ ಹೇಳ್ಕೋತ ಬರಾಕತ್ತಿದ್ದ.
ಆ ಮಾತು ಕೇಳ್ಕೊತ ನಿಂತೆ ಹೇಳ್ತು ಬಿಡ್ತು ತಾಯಿ ಸುಭದ್ರೆಗೆ. ಹೊಟ್ಟೆಗಿದ್ದ ಅಭಿಮನ್ಯು ಹೂ ಅಣ್ಣಕ್ಕ ಇದ್ದ. ಧ್ವನಿ ಪೊರಕಾತು, ವ್ಯತ್ಯಾಸ ಆತು. ಸರ್ವಜ್ಞ ಮೂರ್ತಿ ಕೃಷ್ಣ ಮರಳಿ ನೋಡಿದ. ತಂಗಿಗೆ ನಿದ್ದೆ ಎತ್ತಿತ್ತು. ಒಳಗೆ ಪ್ರವೇಶ ಮಾಡೋದು ಅಷ್ಟೇ ಹೇಳಿದ, ಮರಳಿ ಹೊರಗೆ ಬರೋದು ಹೇಳಲಿಲ್ಲ. ಗರ್ಭವತಿಯರಿದ್ದಾಗ ತಾಯಂದ್ರು ಎಂಥ ಸಂಸ್ಕಾರಗಳನ್ನು ಪಡ್ಕೋತಾರೋ ಅಂಥವ ಮಕ್ಕಳು ಹುಟ್ಟುತ್ತಾವ. ಅದಕ್ಕೆ ಒಳ್ಳೆಯ ಸಂಸ್ಕಾರವಂತ ದೇವ ಮಲ್ಲಮ್ಮ ನಿತ್ಯ ಶಾಸ್ತ್ರ ಕೇಳ್ತಿದ್ಲು, ಶೂನ್ಯ ಸಂಪಾದನೆ ಗ್ರಂಥವನ್ನು ಕೇಳ್ತಿದ್ಲು. ಶುಭ ಮುಹೂರ್ತ 1836ನೇ ಇಸ್ವಿ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ, ಶಾಲಿವಾಹನ ಶಕೆ ಪಂಚಾಂಗ ಪ್ರಕಾರ 1758ನೇ ಇಸ್ವಿ ಒಳಗೆ ಚೈತ್ರ ಮಾಸ ಯುಗಾದಿ ಕಳೆದೈತಿ, ಶುಕ್ಲ ಪಕ್ಷ ಇನ್ನೂ ಹುಣ್ಣಿಮೆ ಮುಂದೈತಿ. ಎಂದ ಈ ಲೋಕಕ್ಕೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅವತಾರ ಧಾರಣ ಮಾಡಿದ್ದು ಅಂದಿನ ದಿವಸ ಬೆಳಗಿನ ಪ್ರಸಂಗ, ಶುಭ ಮುಹೂರ್ತ, ಒಳ್ಳೆಯ ನಕ್ಷತ್ರ, ಒಳ್ಳೆಯ ಯೋಗ ಕರ್ಣ ಎಲ್ಲವೂ ಸೇರಿ ಬಂದಿರತಕ್ಕಂಥ ಅಭೂತಪೂರ್ವವಾಗಿರತಕ್ಕಂಥ ಮುಹೂರ್ತದೊಳಗೆ ವೀರಭದ್ರ ಮಹಾಸ್ವಾಮಿಗಳವರು ಶಾಸ್ತ್ರ ಹೇಳಕ್ಕಿದ್ದಾರು. ಮನ್ಯಾಗ ಕೇಳ್ಕೊಂತ ಪ್ರಾತಃ ಕಾಲದ ಸಮಯದೊಳಗೆ ದೇವಮಲ್ಲಮ್ಮ ಕೈ ಮುಕ್ಕೊಂಡ ಶಾಸ್ತ್ರ ಕೇಳ್ಕೊಂತ ಕುಂತಾಳು. ಇನ್ನೇನ ಅರ್ಧ ಗಳೆದೈತಿ ಶಾಸ್ತ್ರದ ಸಮಯ. ಕೈ ಊರಿ ತಾಯಿ ದೇವಮಲ್ಲಮ್ಮ ಎದ್ದ ಒಳಗಿನ ಕೋಣೆಗೆ ಹೋದ್ಲು, ನಮಸ್ಕಾರ ಮಾಡಿ ಒಳಗಿನ ಕೋಣೆಗೆ ಹೋದ್ಲು. ಹೊರಗೆ ಪಡಸಾಲಿ ಒಳಗೆ ಶಾಸ್ತ್ರ ನಡೀತಿತ್ತು, ಒಳಗೆ ಎದ್ದು ಹೋದ್ಲು. ಅಂದಿನ ಮುಹೂರ್ತ ಎಂಥದ್ದು ಅಂದ್ರೆ ರಾಮಕೃಷ್ಣ ಪರಮಹಂಸರು ಹುಟ್ಟಿದ್ರು 1836 ಈ ಲೋಕಕ್ಕೆ ಸ್ವಾಮಿ ವಿವೇಕಾನಂದರಂಥ ವೀರ ಸನ್ಯಾಸಿಯನ್ನ, ಧೀರ ಪುರುಷನನ್ನ ನೀಡಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ಮಹಾನ್ ಉಪಾಸಕರು, ತೋತಾಪುರಿಯಿಂದ ಬ್ರಹ್ಮಜ್ಞಾನವನ್ನು ಪಡೆದಿರ್ತಕ್ಕಂಥ ಜೀವನ್ಮುಕ್ತರು. ಅವರು ಜನಿಸಿದ್ದು 1836ನೇ ಇಸ್ವಿ. ಅದೇ ಇಸ್ವಿ ಒಳಗನ ಶುಕ್ಲ ಪಕ್ಷದ ನವಮಿ ತಿಥಿ ಶುಭವಾರ, ಶುಭ ಮುಹೂರ್ತದಂದು ಪುರಾಣಿಕರಿಗೆ ದೈವಕ್ಕೆ ನಮಸ್ಕಾರ ಮಾಡಿ ಆ ತಾಯಿ ಒಳಗಿನ ಕೋಣೆಗೆ ಹೋಗಿ ಶಿವ ಅನ್ಕೋತು ಕೈ ಊರಿ ಕೆಳಗೆ ಕೂತ ಪ್ರಾತಃ ಕಾಲದ ಶುಭ ಮುಹೂರ್ತದೊಳಗೆ ಗಂಡು ಮಗುವಿಗೆ ಜನ್ಮವನ್ನು ನೀಡುವಂಥವಳಾದಳು. ಸಾಂಬಜಯ ನಮಃ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ ಕಿ ಜೈ, ಶಿವರಾಯೇಶ್ವರ ಮಹಾರಾಜ ಕಿ ಜೈ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಜೈ, ಸಕಲ ಸಾಧು ಸಂತ ಮಹಾರಾಜ ಕಿ ಜೈ. ಜೈ ಮಂಗಲಂ ಜೈ ನಮ್ಮ ಚರಿತ್ರ ನಾಯಕ ಅಂಥ ಶುಭ ಮುಹೂರ್ತದೊಳಗೆ ಜನ್ಮ ತಳೆಯುವಂಥವನಾದ ಜನ್ಮಜಾತ ಅವತಾರಿ ಪುರುಷನಾದ್ದರಿಂದ ಆ ಶಿಶುವನ್ನ ಕಂಡವರೆಲ್ಲರೂ ಅತ್ಯಂತ ಅಕ್ಕನತೆಯಿಂದ ಕಾಣ್ತಾ ಇದ್ರು. ತಾಯಂದ್ರೆಲ್ಲ ಸುತ್ತುವರೆದ ಕಣ್ಣು ಅರಳಿಸಿ ನೋಡ್ತಾ ಇದ್ರು ಶಿಶುವನ್ನು, ಕೂಸನ್ನ. ನಿಮ್ಮಂಗ 10-12 ದಿವಸ ಕಳೆದವಾದ ಬಳಿಕ 13ನೇ ದಿವಸಕ್ಕೆ ಆ ಗಂಡು ಮಗುವಿಗೆ ನಾಮಕರಣ ಮಾಡತಕ್ಕಂಥ ಪ್ರಸಂಗ, ಅದೇ ಸನ್ನಿವೇಶವನ್ನು ತಾವೆಲ್ಲರೂ ಏರ್ಪಾಟು ಮಾಡುವಂಥವರಾಗ್ಯಾರಿ. ನಮಗೆ ಕಮಿಟಿ ಅವರು ಆಜ್ಞೆ ಮಾಡ್ಯಾರ, ಅರ್ಧ ತಾಸಿನೊಳಗೆ ಪುರಾಣ ಪರಿಸಮಾಪ್ತಿ ಮಾಡಬೇಕು. ಅವರಿಗೆ ಅರ್ಧ ತಾಸು ಸಮಯ ಹೆಚ್ಚು ಕಡಿಮೆ ಆಗುವುದಿಲ್ಲ. 9 ಗಂಟೆ 10 ನಿಮಿಷಕ್ಕಂದ್ರೆ ಮಂಗಲ ಮುಗಿದಿರ್ಬೇಕು. ತಾಯಂದ್ರೆಲ್ಲರೂ ನೀವು ಪದ ಅನ್ರಿ, ಮ್ಯಾಲ ಜೋಗುಳ ಪದ ಅನ್ರಿ, ಮಂಗಲಾಚರಣೆಯನ್ನ ನಮ್ಮ ಗವಾಯಿಗಳು ಮಾಡ್ತಾರೆ. ಕೊನೆಗೆ ಆ ಉತ್ತರ ಕಾರ್ಯವನ್ನು ಮುಂದಿನ
ನಾಮಕರಣ ಕಾರ್ಯಕ್ರಮವನ್ನು ಜೀವನಿಗೆ 16 ಸಂಸ್ಕಾರಗಳು, ಗರ್ಭಾಧಾನ ಸಂಸ್ಕಾರ ಹಿಡ್ಕೊಂಡು ಶವ ಸಂಸ್ಕಾರದವರೆಗೂ 16 ಸಂಸ್ಕಾರಗಳನ್ನು ಜೀವನಿಗೆ ಕೊಡುವುದು ನಮ್ಮ ಪೂರ್ವಜರು ಹಾಕಿಕೊಂಡು ಬಂದಿರತಕ್ಕಂತಹ ಪದ್ಧತಿ. ಈಗ ತಾವೆಲ್ಲರೂ ನಾಮಕರಣ ಕಾರ್ಯಕ್ರಮದೊಳಗೆ ಪ್ರವೃತ್ತರಾಗಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳೋಕ್ಕಿಂತಲೂ ಪೂರ್ವದೊಳಗೆ ಬಹುತೇಕ ಆಮೇಲೆ ನಮ್ಮ ಮೈಕ್ ಸಿಗ್ತಕ್ಕೇನೋ ಈ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮಹನೀಯರ ಹೆಸರು ನಮ್ಮ ಗವಾಯಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿಸಿರ್ತಕ್ಕಂಥ ಶರಣರು ಶ್ರೀ ಶಿವಪ್ಪ ಮಲ್ಲಪ್ಪ ಬಿರಾದರ್ ಅವರು ಇವತ್ತಿನ ದಿವಸ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸುವಂಥವರಯ್ಯರು ಅವರಿಗೂ ಮತ್ತು ತಮ್ಮೆಲ್ಲರಿಗೂ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿರ್ತಕ್ಕಂಥ ದಾನಿಗಳು ಶರಣರಾದ ಶ್ರೀ ಶಿವಾನಂದ ಬಸಪ್ಪ ಹಾದಿಮನಿ, ಶರಣ ಶ್ರೀ ಸುಭಾಸ ಮಲ್ಲಪ್ಪ ಕೆಮ್ನಾಳ್, ಶ್ರೀ ಶರಣ ಶ್ರೀ ಸದಾಶಿವ ಹನುಮಂತಪ್ಪ ದೇಶಪಾಂಡೆ ಇವರು ತಮ್ಮೆಲ್ಲರಿಗೂ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿಸುವಂಥವರಾಗ್ಯಾರು. ಅವರಿಗೂ ನಮಗೂ ಪ್ರಸಾದ ಮಾಡಿಸಿರ್ತಕ್ಕಂತಹ ಬಿರಾದರವರಿಗೂ ಜಗದ್ಗುರು ಸಿದ್ಧಾರೂಢರು ಶಿವರಾಯಪ್ಪ ಆಯುಷ್ಯ ಆರೋಗ್ಯ ಭೋಗಭಾಗ್ಯಗಳನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. आदिमूल आदि ब्रह्म जो आदिदेव आदिमूल आदि ब्रह्म जो परम परतर परमात्मने परम परतर परमात्मने जो आदिदेव आदिमूल आदि ब्रह्म जो परम परतर परमात्मने जो आदिदेव आदिमूल आदि ब्रह्म जो ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಹಾಗ ಕೊಲ್ಲರ ಗೆಳತನ ಮಾಡಿದರ ಕೊಲ್ಲರ ಗೆಳತನ ಮಾಡಿದರ ನನ್ನ ಕಂದ ಸಲ್ಲದ ಮಾತು ಬರ್ತಾವು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ ಇದು ಎನ್ನಬೇಡ ಎಷ್ಟುಂಟರೆಂದು ಎನ್ನಬೇಡ ಈ ಮೂರು ಮುಟ್ಟಿಗೂ ಗೆಳತನ ಮಾಡಿದರ ಕೊಲ್ಲರ ಗೆಳತನ ಮಾಡಿದರ ನನ್ನ ಕಂದ ಸಲ್ಲದ ಮಾತು ಬರ್ತಾವ ಸಲ್ಲದ ಮಾತು ಬರ್ತಾವ
ಬಟ್ಟೆ ಪೀತಾಂಬರ ಬಿಟ್ಟು ಕೊಟ್ಟಾಳ ಸ್ಥಾನಗಳನ್ನೆಲ್ಲ ಸುಟ್ಟು ಬಿಟ್ಟಾಳ ಕೇಳರಾತ್ರಿಯಿಂದ ಕಾಯ ಮುಟ್ಟಾಳ ಶುದ್ಧ ಮನದಿಂದ ಮಾಡ್ಯಾಳ ಮಂಗೈನ ಧ್ಯಾನ ಶುದ್ಧ ಮನದಿಂದ ಮಾಡ್ಯಾಳ ಮಂಗೈನ ಧ್ಯಾನ ಜಗತ್ತೆಲ್ಲ ಉಳಿಸ್ಯಾಳ ವಚನ ಪರಮಾನಂದಾಳು ಮಂಗಯ್ಯ ನನ್ನ ಕದಳಿಯ ಮನದಾಗ ಮಾಡಿದ ತಪವನ್ನ ನಿಷ್ಕಾಮ ಭಕ್ತಿಯ ಮಲ್ಲಯ್ಯ ಪ್ರತ್ಯಕ್ಷ ಜ್ಞಾನ ನಿಷ್ಕಾಮ ಭಕ್ತಿಗೆ ಮಲ್ಲಯ್ಯ ಪ್ರತ್ಯಕ್ಷ ಜ್ಞಾನ ತೂಗುವೆಯೋ ಎಂದು ಈಗ ತೂಗುವೆನು ತೂಗಿದರೆ ತೂಕಕ್ಕೆ ಸರಿಬಾರದವನು ತಾನೇ ಸದ್ಗುರುವಿನ ಪ್ರೇಮ ಪಡೆದವನು ನೀನು ಯೋಗಿಗಳ ಕುಲತಿಲಕ ಪಾವಡ ಬಸವನು ನೀನು ಯೋಗಿಗಳ ಕುಲತಿಲಕ ಪಾವಡ ಬಸವನು ನಿನಗೊಂದೇ ಎಂಬ ಪುರದೊಳಗೆ ಜನಿಸಿ ಜಡವಾದ ಸಂಸಾರ ದೂರವಾಗಿರಿಸಿ ಕಡುವೈರಿಯಾದ ಕಾಮನ ಸಂಹರಿಸಿ ನೀನು ದೃಢಭಕ್ತಿಯಿಂದ ಗುರುವಿನ ಅರಿಸಿ ನೀನು ದೃಢಭಕ್ತಿಯಿಂದ ಗುರುವಿನ ಅರಿಸಿ ನೀತಿಯ ಗುಣದಲ್ಲಿ ನೀನೇ ಅದ್ಭುತ ಅಂತಿಮದಲ್ಲಿ ನೀನೇ ಅದ್ವೈತ ಗುಣದಿ ಅರಿತು ಆದಿ ಪ್ರಖ್ಯಾತ ನೀನು ಸತ್ಯ ನಿತ್ಯಕ್ಕೆ ಸಿಗುವ ಅವಧೂತ ನೀನು ಸತ್ಯ ನಿತ್ಯಕ್ಕೆ ಸಿಗುವ ಅವಧೂತ ಅಷ್ಟವರ್ಣದ ಹಕ್ಕ ತಂದಿರುವೆ ಮೇಲ ಇಷ್ಟಾರ್ಥವೆಂಬುವುದೊಂದು ಹೊಚ್ಚಿರುವೆ ಶಾಲ ಇಷ್ಟಲಿಂಗದ ಮುಖದಿ ಕುಡಿಯಪ್ಪ ಹಾಲ ನೀನು ಇಷ್ಟಲಿಂಗದ ಮುಖದಿ ಕುಡಿಯಪ್ಪ ಹಾಲ ಶರಣ ಜನರ ಮೇಲೆ ಕರುಣೆ ಉಳ್ಳವನೇ ಶರಣಿ ನಂಬೆಕ್ಕನ ಭಕ್ತಿ ಗೊಲಿದವನೇ ಅರಭಕ್ತ ಚಂದನ ಮನೆಯಲ್ಲಿ ಅಂಬಲಿ ಉಳ್ಳವನೇ ಶಂಭೋ ಶರಣಿ ಒಳಗನವೀನ ಶರಣರ ರಕ್ಷಿಪನೇ ತೂಗುವೆ ಮಲಗೋ ಶಂಕರ ಆಗಮನಿಗಳಿಗೆ ಸಿಲುಕಲೋಂಕಾರ ಯೋಗಿ ಜನರಿಗೆ ಪ್ರೇಮ ಸಾಗರ ಶಂಭೋ
ಬ್ರಹ್ಮನ ಗರ್ಭದಿಂದ ಜನಸಿದು ನೀನು ಆಗ